ಸರ್ ತೂಗುದೀಪ ಅಂತೂ ನಾನು ಹೇಳಿದಾಗ ರೇಖಾ ಸ್ಟುಡಿಯೋ ಕಮಲ್ ಸ್ಟುಡಿಯೋ ಅಂತ ಪುಟ್ಟಣ್ಣ ನೋಡ್ತಾಯಿದ್ರು. ಅವ್ರ ತಮ್ಮ ನಂಜುಂಡಿನ ರೋಡ್, ಒಬ್ಬ ನಂಜುಂಡಿ ಅಂತ ಒಬ್ಬ ತಮ್ಮ, ಧನ್ವಂತರಿ ರೋಡು ರೇಖಾ ನೋಡೋರು, ಕಮಲ್ ಸ್ಟುಡಿಯೋ ಕೃಷ್ಣ ನೋಡೋರು. ಅವರು ಡಿಸ್ಟ್ರಿಕ್ಟ್ ಲೆವೆಲ್ ಡಿಸ್ಟ್ರಿಬ್ಯೂಟರ್ ಇದ್ದ ಕೇಶವಮೂರ್ತಿ ಅಂತ. ಪುಟ್ಟಣ್ಣನೂ ಕೇಶವಮೂರ್ತಿನೂ ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡಿದರು. ಕೆ ಎಸ್ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಒಬ್ಬ ಹುಡುಗ, ನಾನು ಸ್ಟೂಡೆಂಟು, ಇಂಟರ್ಮೀಡಿಯೇಟಲ್ಲಿ ಒಂದು ಪಿ ಸಿ ಎಮ್ ತಗೊಂಡಿದ್ದ. ನಾನು ಇಂಟರ್ಮೀಡಿಯೇಟ್ಲಿ ಯುವರಾಜಾಸ್ ಕಾಲೇಜಲ್ಲಿ ನಾನು ಮೇಸ್ಟ್ರು, ಫಸ್ಟ್ ಅಪಾಯಿಂಟ್ಮೆಂಟು. ಉದಯ್ ಕುಮಾರ್ ಬಂದಾಗೆಲ್ಲ ಅವ್ರ ಜೊತೆ ಓಡಾಡ್ತಾ ಇದ್ದ. ಆಮೇಲೆ ಅವನು ಕೆ ಎಸ್ ಎಲ್ ಸ್ವಾಮಿ ಅಂತ ಹೆಸರಿಟ್ಕೊಂಡ, ಕೆ ಎಸ್ ಲಕ್ಷ್ಮೀ ನರಸಿಂಹಸ್ವಾಮಿ. ರವಿ ಅಂತಲೂ ಇತ್ತು. ಆಯಿತು. ಅವ್ರಿಗೊಂದು ಒಂದು ಸಿನಿಮಾ ಮಾಡಬೇಕಂತ ಇವರೆಲ್ಲ ಸೇರಿ ಯೋಚನೆ ಮಾಡಿದ್ರು. ನನ್ನ ಗಂಟು ಹಾಕಿದ್ರು ಕತೆ ಬರೀರಿ ಅಂತ. ಆಗ ಒಂದು ಬೆಂಗಾಲಿ ಕತೆ ಹುಡುಕಿ ತೂಗುದೀಪ ಕತೆ ಮಾಡಿದ್ದು ಬೆಂಗಾಲಿ ಕತೆ. ಶರತ್ ಚಂದ್ರದು ಏನಾದ್ರು ಕಾಣೋದು, ಅದು ಮಾಡಿಫೈ ಮಾಡಿ ಮಾಡಿದ್ವಿ. ಆ ಟೈಮಲ್ಲಿ ಮೈಸೂರಲ್ಲಿ ಒಂದು 3 ಜನ ಬಹಳ ದೊಡ್ಡ ನಾಟಕ ಕಲಾವಿದರಿದ್ದರು. ಒಬ್ಬ ಎಂ ಪಿ ಶಂಕರು, ಇನ್ನೊಬ್ಬ ಅನಂತರಾಮ್ ಮಚ್ಚೇರಿ ಅಂತ, ಇನ್ನೊಬ್ಬ ಮಹಾದೇವನ್ ಅಂತ. ದೇವನ್ನು ಟ್ರೆಷರಿಲಿದ್ದ ಎಂಪ್ಲಾಯಿ. ಇವನು ನಾಟಕ ಆಡಿಕೊಂಡು ಸೀತಾಳ ಛತ್ರದಲ್ಲಿ ಒಬ್ಬರು ಆಶ್ರಿತರ ಮನೆ ಶಿವರುದ್ರಪ್ಪ ಅಂತ ಕುರುಡರು ಮಹಾರಾಜ್ ಅವ್ರಿಗೆ ಫ್ರೀ ಕ್ವಾರ್ಟರ್ಸ್ ಕೊಟ್ಟಿದ್ರು. ನಾಲ್ವಡಿ ಅವರು ಅವ್ರಿಗೆ ಇದು ಕಳಿಸ್ತಾರೆ, ಮೇಸ್ಟ್ರನ್ನ ಅಪಾಯಿಂಟ್ ಮಾಡಿ ವೈಲಿನ್ನು ದೊಡ್ಡ ವಿದ್ವಾಂಸ ಆಗ್ತಾರೆ. ಅವ್ರ ಮನೇಲಿ ಇವನಿದ್ದ ಮಚ್ಚೇರಿ. ಇವನು ಸ್ವತಃ 3 ಜನನೂ ಬೇರೆ ಬೇರೆ ನಾಟಕ ತಂಡ ಕಟ್ಕೊಂಡಿದ್ರು. ಹುಡ್ಸೂರು ಕೃಷ್ಣಮೂರ್ತಿ ಅವರ ನೆರಳು ಸಿಕ್ತು, ಇವನು ಬೆಳೆದ ಎಂ ಪಿ ಶಂಕರ್. ಇವರಿಬ್ಬರಿಗಿಲ್ಲ. ಜಿ ವಿ ಅಯ್ಯರ್ ಚೌಕದೀಪ ಮಾಡುವಾಗ ಒಂದು ಪಾತ್ರ ದೇವನ್ನು ಕೊಡಿಸಿದ್ದೆ. ನಾಟಕ ಆಡ್ಬೋದು, ಸಿನಿಮಾ ಮಾಡೋಕ್ಕಾಗಲ್ಲ, ಸರ್ಕಾರ ಪರ್ಮಿಷನ್ ಕೊಡಲ್ಲ. ಇವನೊಬ್ಬ ಇದ್ದ ಅನಂತರಾಮ್ ಆಚಾರ್ಯ ಜೊತೆಗೆ ಶ್ರೀನಿವಾಸು, ಇವನೊಂದು ಟೀಮು. ಶ್ರೀನಿವಾಸ್ ಅಣ್ಣನೋ ಸೋದರ ಮಾವನೋ ಇರ್ವಿನ್ ರೋಡ್ಲೆ, ಆಯುರ್ವೇದಿಕ್ ಕಾಲೇಜಿಂದ ಮೈಸೂರು ಬ್ಯಾಂಕ್ ಕಡೆ ಹೋಗೋ ಇರ್ವಿನ್ ರೋಡ್ಲೆ ಒಂದು ಬೇಕ್ರಿ ಸೋದರ. ಈಗ ಹೋದರೆ ಎಡದ ಕಡೆ ಬೇಕ್ರಿ ಇದೆ, ಅವನು ಅಲ್ಲಿರೋನು. ಅದನ್ನು ದಾಟ್ಕೊಂಡೆ ಹಳ್ಳದ ಕೆರೆಗೆ ರವಿ ಮನೆಗೆ ಹೋಗಬೇಕು. ಜನತಾ ಬಾಜಾರ್ ಸಾಮಾನು ತಗೊಳಕ್ಕೆ ಹೋಗುವಾಗ ನಾವು ಇಲ್ಲಿ ಹೋಗಿ ಇವನಿದ್ದರೆ, ಶ್ರೀನಿವಾಸ ಇದ್ದರೆ ಬಿಸ್ಕತ್ತು ಅದು ತಿನ್ಕೊಂಡು ಹೋಗೋದು. ನಾಟಕ ಆಡುವಾಗೆಲ್ಲ ಕರೆಯೋರು, 4 ಜನ ಕರೆಯೋರು, ಅಂದರೆ ಒಟ್ಟಿಗೆ ಆಡ್ತಿರಲಿಲ್ಲ, ಬೇರೆ ಬೇರೆ ಟೀಮು. ಶ್ರೀನಿವಾಸ್ಗೆ ನೋಡಿ ಗುರುಗಡೆ ಅನ್ನೋರು, ಶಂಕರ್ ದೊಡ್ಡ ಹೀರೋ ವಿಲನ್ ಆಗ್ಬಿಟ್ಟ, ನನಗೆ ಅವಕಾಶ ಇಲ್ಲ. ಈಗ ನೀವು ಮಾಡ್ತಿದ್ದೀರಲ್ಲ ಸ್ವಾಮಿಯವರು, ನೀವು ಅವರೆಲ್ಲ ಹೇಳ್ದಾಗೊಂದು ಪಾತ್ರ ಕೊಡಿ, ಒಳ್ಳೆ ಅದು ಮಾಮೂಲಿ ಪಾತ್ರ ಅಲ್ಲ, ಹೊಡೆಯುವಂಥ ಪಾತ್ರ ಕೊಡಬೇಕು. ತುಂಬ ಒಳ್ಳೆ ಹುಡುಗ. ಆಯ್ತು ಕಣೆ, ಏನೋ ನಾನು ಬರೆಯೋಕ್ಕೆ ಹೇಳಿದ್ದಾರೆ, ಬರೀದು ಹೇಳ್ತೀನಿ ಕಣೆಯ. ಆ ಕತೆ ಡೆವಲಪ್ ಮಾಡಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಾದ್ಮೇಲೆ ಅವನಿಗೆ ಪಾತ್ರ ಇಲ್ಲ, ದೊಡ್ಡ ಪಾತ್ರ ಇಲ್ಲ, 1-2 ಸೀನ್ ಪಾತ್ರಗಳು ಕೊಡ್ಬೋದು. ಅವನು ತಯಾರಿಲ್ಲ. ಪೋಸ್ಟನ್ನು ಬಿಸಾಕ್ಬಿಟ್ಟು ಹೋಗೋ ಪಾತ್ರದಲ್ಲೇನಿದೆ. ಆಮೇಲೆ ಸ್ಕ್ರಿಪ್ಟು ರೆಡಿ, ಶುರು ಮಾಡಬೇಕು. ಓದಿದ್ವಿ. ಮೈಸೂರಲ್ಲಿ ದೊಡ್ಡ ಗಡಿಯಾರ ಇದೆಯಲ್ಲ, ಅದಕ್ಕೆ ಪಕ್ಕದಲ್ಲಿ ಶಾರದಾ ಸೈಕಲ್ ಮಾರ್ಟ್ ಅಂತಿತ್ತು. ಅದರ ಮೇಲೆ ಪುಟ್ಟಣ್ಣನ ಡೆವಲಪಿಂಗ್ ಸೆಕ್ಷನ್, ಸ್ಟುಡಿಯೋಲ್ಲಿ ಫೋಟೋ ತೆಗಿಯೋರು. ಆಗ ಅದೆಂಥವ್ರು ನೀರೋ ಸೊಲ್ಯೂಷನ್ಗೆ ಹಾಕಿ ಡೆವಲಪ್ ಮಾಡಬೇಕು, ಡೆವಲಪ್ ಮಾಡಿ ಪ್ರಿಂಟ್ ಹಾಕಬೇಕು. ಅದು ಇಲ್ಲಿ ಕ್ಲಾಕ್ ಟವರ್ ಹತ್ರ. ನಾವು ಕಾಲೇಜ್ ಟೈಮ್ ಮುಗಿದ್ರೆ ಅಲ್ಲೇ ಕೂತ್ಕೊಂಡು ಹತ್ತೆ ಸೈಕಲ್ ಓಡ್ಕೊಂಡು ಹೋಗೋದು, ದೀಪದ ಕಂಬಕ್ಕೆ ಹೊರಗಡೆ ಹೊರಗಿಸ್ಬಿಟ್ಟು ಅಲ್ಲೇ ಚರ್ಚೆ. ತೂಗುದೀಪ ಸ್ಕ್ರಿಪ್ಟು ಫೈನಲೈಸ್ ಆದದ್ದೇ ಅಲ್ಲಿ
ಮೈಸೂರಿಗೆ ವಿಜಯ್ ಭಾಸ್ಕರ್ ಬಂದಾಗ ಅವರು ಬರೋರು, ಅಲ್ಲಿ ಕೂತ್ಕೊಳ್ಳೋರು. ತೂಗುದೀಪ ಒಂದು ಹಾಡು ಬರುತ್ತೆ, ಮನವೇ ಬಂದಿರ ನ್ಯಾಯ ದೇಗುಲ, ಚೆಲುವೆ ದೇವರು ವನವೇ ದೀವಿಗೆ ಅಂತ. ಹೀಗೆ ನಾವು 4-5 ಜನ ಮಾತಾಡುವಾಗ ವಿಜಯ್ ಭಾಸ್ಕರ್ ಇದ್ದರು. ಇದ್ದಕ್ಕಿದ್ದಂಗೆ ತಲೆಗೆ ಬಂತು, ನನ್ನ ಜೋಳಿಗೆಲಿದ್ದ ಪೇಪರ್ ತೆಗೆದು ಬರ್ತೆ. ನೋಡ್ರಿ ಏನು ಲೈನ್ ಹೇಳಿದೆ, ವಿಜಯ್ ಭಾಸ್ಕರ್ ಅಲ್ಲದೆ ಕಿಟಕಿ ಮೇಲೆ ಮುಷ್ಟಿನಲ್ಲಿ ಕಿಟಕಿ ಸಿಮೆಂಟಲ್ಲಿ ಗುದ್ದಿ ಟ್ಯೂನ್ ಮಾಡಿಬಿಟ್ರು. 2 ಲೈನ್ಗೆ ಪೂರ್ತಿ ಹೇಳಿ 1 ಗಂಟೆ ಟೈಮಲ್ಲಿ ಹಾಡು ರೆಡಿ ಆಗುತ್ತೆ. ಆ ಜಾಗ ಆ ಥರ ಅಷ್ಟೇ. ಅಲ್ಲಿ ಇವನು ಬರೋನು ಶ್ರೀನಿವಾಸು, ಸ್ಕ್ರಿಪ್ಟು ಓದಿದ್ವಿ, ಅವನು ಇದ್ದ. ನನಗೇನು ಕೊಡ್ತೀರಿ, ನನಗೆ ಪಾತ್ರ ಎಲ್ಲ ಇದೆ, ಈ ಸಣ್ಣ ಪುಟ್ಟ 2-3 ಇದೆಯಲ್ಲ, 1-2 ಸೀನು. ಸರ್ ಎದ್ದು ಹೊಟ್ಟೋಗ್ಬಿಟ್ಟ. ನೆಕ್ಸ್ಟ್ ಡೇ ನಾನು ಕಾಲೇಜಲ್ಲಿ ಇದ್ದೀನಿ, ಪಾಠ ಮಾಡ್ತಾಯಿದ್ದೆ. ಮಹಾರಾಜಸ್ ಕಾಲೇಜಿಗೆ ಬಂದಿದ್ದೆ ಆ ಟೈಮಲ್ಲಿ. ಬಂದ, ಕ್ಲಾಸ್ ಮಾಡ್ತಿದ್ದೆ. ಬಂದ, ಸ್ಟಾಫ್ ರೂಮಲ್ಲಿ ಕೂತಿರೋ, ಇಲ್ಲ ಕ್ಯಾಂಟೀನಲ್ಲಿ ಕೂತಿರ್ತೀನಿ ಅಂತ. ಸರಿ, ಕ್ಲಾಸ್ ಮುಗಿಸಿ ನಾನು ಕ್ಯಾಂಟೀನ್ಗೆ ಹೋದೆ. ಟೀಚರ್ಸ್ಗೆ ಬೇರೆ ವಿಂಗು, ಸ್ಟೂಡೆಂಟ್ಸ್ಗೆ ಬೇರೆ ವಿಂಗು. ಮಧ್ಯದಲ್ಲಿ ಕೂತಿದ್ದೆ ಕುರ್ಚಿಲಿ. ಒಳಗಡೆ ಕರ್ಕೊಂಡೋಗಿ, ಹುಡುಗರ ಮಧ್ಯೆ ಆಯ್ತಾ, ಕರ್ಕೊಂಡೋಗಿ ಸ್ಟಾಫ್ದಲ್ಲಿ ಕೂತ್ಕೊಂಡು, ನಾನು ಏನೋ ಮಾಡಲಿಕ್ಕೆ ಕತ್ತೇಲಿ ನಿನಗೆ ಬೆಳ್ಸೋಕ್ಕಿಲ್ಲ ಕಣೋ, ಏನೆಲ್ಲ ಹೇಳಿದೆ. ಸರ್ ನೀವು ಕೈ ಬಿಟ್ಬಿಟ್ಟು ನಾನು ಹೇಗೆ ಕೊಡ್ತಾರೆ. ಸತ್ಯ ಅವನು ಅಷ್ಟೇ ಅಲ್ಲ, ಕಣ್ಣೀರಾಗ್ತಾ ಕಾಲು ಬಿಟ್ಟ. ಸುಮಾರು 10-12 ಜನ ಟೀಚರ್ಸ್ ಕೂತವ್ರೆ. ಕಾಲು ಹಿಡ್ಕೊಳ್ಳಿಲ್ಲ, ಕೆಳಗಡೆ ಬಿದ್ದೋಗ್ಬಿಟ್ಟು ಕಾಲ. ನಾವು ಅವ್ರಿಗೆ ಪುಷ್ ಮಾಡ್ತಿದ್ರೆ ಅವ್ರಿಗೆ ಅವಕಾಶ ಇಲ್ಲ. ಹೇಳ ಇದಕ್ಕೆ ಆಯಿತು ಮಾಡ್ತೀನಿ ಬಾಬಾ. ಅವನಿಗೆ ಏಳ್ಸಕ್ಕೆ ಹೇಳಲೇಬೇಕಲ್ಲ, ಅದು ಖಾಲಿ ಭರವಸೆ ಅಲ್ಲ. ಅವ್ನು ಕಾಲು ಇಟ್ಕೊಂಡು ಅವ್ರಿಗೆ ಕಣ್ಣೀರು ಹಾಕ್ತಿದ್ರೆ ಆಗ್ತಿರ್ಲಿಲ್ಲ. ಅವ್ನು ನಿಜವಾಗಿ ಅವ್ನು ಟ್ಯಾಲೆಂಟ್ ಇತ್ತು. ಅವ್ನು ರೈವಲ್ಸ್ ಒಬ್ಬ ಇವನು ಪ್ರಬಲವಾದ ರೈವಲ್ಲು ಎಂ ಪಿ ಶಂಕರ್. ಅವನು ಬೇಲೆಗೆ ಹೋಗ್ಬಿಟ್ಟ. ಅವನು ಹುಣಸೂರು ಕೃಷ್ಣಮೂರ್ತಿ ಕೃಪೆ ರತ್ನ ಮಂಜರಿ. ಆಯ್ತು ಮಾಡ್ತೀನಿ ಹೋಗು ಅಂದೆ. ಇವ್ರಿಗೂ ಹೇಳಿದೆ, ಒಂದು ಹೊಸ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿ ಏನೋ ಮಾಡ್ತೀನಪ್ಪ ಹೀಗೆ ಮಾಡಿ ಅವನಿಗೆ ಹೇಳಿ, ರವಿಗೆ ಹೇಳಿ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡು, ಶೂಟಿಂಗ್ ನಾನು ಹೋಗೋಕ್ಕಾಗಲ್ಲ, ಇಲ್ಲೇ ಇರಬೇಕು, ಅಲ್ಲಿ ಕಾಲೇಜ್ ಇದೆಯಲ್ಲ ನಮಗೆ, ಶ್ರೀನಿವಾಸಿಗೆ ಇಂಪಾರ್ಟೆನ್ಸ್ ಕೊಡು. ಅವನು ಮಾಡ್ದ. ಯಾಕೆಂದರೆ ಅವನು ಬಿಸ್ಕತ್ತು ಬ್ರೆಡ್ ತಿಂದು ಹಂಗಿತ್ತಲ್ಲ, ಅವನಿಗೆ ಬೆಳೆಸ್ದ. ಟೈಟ್ಲ್ ಕಾರ್ಡಲ್ಲಿ ಹೆಸರು ಹಾಕ್ಬೇಕಲ್ಲ, ಶ್ರೀನಿವಾಸ್ ಅಂತ ಗುರ್ತಿರುವಾಗ ಆಗಬೇಕಲ್ಲ. ಆಗ ನಾನೇ ತೂಗುದೀಪ ಸಿನಿಮಾ, ತೂಗುದೀಪ ಶ್ರೀನಿವಾಸ್ ಅಂತ ಹೆಸರು ಹಾಕುವಂಥದ್ದು. ಅವನು ಸಾಯೋವರೆಗೂ ಇಷ್ಟೇ ಲಾಯಲ್ ಆಗಿದ್ದ. ಅವ್ರ ಕೊನೆಯಲ್ಲಿ ಲಾಯಲ್ ಅದು ಇನ್ನೇ ಇಲ್ಲ, ಗೌರವ ಕೊಟ್ಟು ಮಾತಾಡೋದು. ಚೆನ್ನಾಗೂ ಆ್ಯಕ್ಟ್ ಮಾಡಿದ್ದ. ಕೊನೆ ಅವ್ನು ಎಂಡಿದೆಯಲ್ಲ, ಎಂಥ ಎಷ್ಟಪ್ಪ ಬಿಟ್ಟಾರೆ, ಎಂಥ ರೋಗ, ಶುಗರ್ ಅಲ್ಲ, ಕಿಡ್ನಿ ಪ್ರಾಬ್ಲಮ್ಮು. ಅವನಿಗೊಂದು ಕಿಡ್ನಿ, ಅವನ ಹೆಂಡತಿ ಒಂದು ಕಿಡ್ನಿ ದಾನ ಮಾಡ್ತಾರೆ. JSS ಆಸ್ಪತ್ರೆಯಲ್ಲಿ ಮಲಗಿದ್ದ. ಮಂಚದ ಅಗಲ ಸಾಲಲ್ಲ ಅವನ ಬಾಡಿಗೆ. ನಾನು ನೋಡೋಕೆ ಹೋಗಿದ್ದೆ, ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟ. ಬದುಕೋಕ್ಕಾಗ ಡಾಕ್ಟ್ರೇ ಅಂದರು, ದಿನ ಲೆಕ್ಕ ಅಷ್ಟೇ, ಅವ್ನು ಬದುಕೋಲ್ಲ ಅಂದರು. ಸತ್ತ. ಅವತ್ತಲ್ಲಿ ಹೋಗಿದ್ದೆ, ದರ್ಶನ ಅಲ್ಲಿ ಆಚೆ. ಅವತ್ತೇ ಕನ್ಸೋಲ್ ಮಾಡೋಕ್ಕೆ ಮಾತಾಡ್ತೀವಲ್ಲ, ಅಲ್ಲಿ ಮಾತಾಡಿ ಬಾಡಿ ಸ್ಮಶಾನಕ್ಕೆ ತಗೊಂಡೋಗೋವರೆಗೂ ಅಲ್ಲಿ ಕೂತಿದ್ದು ಪ್ರತಿ ಸಲ. ಇದತ್ತು ಅಂದರೆ ಅವ್ರು ಕೊನೆವರೆಗೂ ಅಷ್ಟೇ ಅಹಂಕಾರ ಮಾಡಲಿಲ್ಲ. ಇಂಡಸ್ಟ್ರಿಯಲ್ಲಿ ಮಾಡೋದೇನೋ ನಂಗೆ ಗೊತ್ತಿಲ್ಲ,
ನಮ್ಮ ಜೊತೆ ಅಷ್ಟೇ ನಯವಾಗಿ ವರ್ತಿಸ್ತಿದ್ದ. ಇಂಡಸ್ಟ್ರಿಯವರು ತಲಾಂಟಿ ಅಂತ ಹೇಳಲಿಲ್ಲ. ಇದು ತೂಗುದೀಪ ಶ್ರೀನಿವಾಸ್ತು.